ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಮಸ್ತೆ ವೀಕ್ಷಕರೇ, ನಾನು ಅಖಿಲೇಶ್ ದಬ್ಬೆಕಟ್ಟೆ. ನಿಮ್ಗಿದು ಗೊತ್ತಾ, ಭಾರತದಲ್ಲಿ ಶ್ರೀಮಂತ ಕ್ರಿಕೆಟಿಗ ಯಾರು ಅಂತ? ನಿಮ್ಮ ತಲೆಯಲ್ಲಿ ಬರ್ಬೋದು, ಕಿಂಗ್ ಕೊಹ್ಲಿ ಇರ್ಬೋದು ಅಥವಾ ಧೋನಿ ಅವರು ಇರ್ಬೋದು ಅಂತ. ಆದ್ರೆ ಇಲ್ಲ, ಇವ್ರು ಯಾರು ಅಲ್ಲ, ಆತನೇ 27 ವಯಸ್ಸಿನ ಶ್ರೀಮಂತ ಕ್ರಿಕೆಟಿಗ. ಆದ್ರೆ ಈಗ ಕ್ರಿಕೆಟ್ಗೆನೆ ಗುಡ್ ಬೈ ಹೇಳ್ತಿದ್ದಾನೆ. ಆದ್ರೆ ಈತ IPL ಅಲ್ಲೂ ಆಟ ಆಡಿಲ್ಲ, ಟೀಮ್ ಇಂಡಿಯಾದಲ್ಲಂತೂ ಇರ್ಲೇ ಇಲ್ಲ, ಇದ್ಯಾವುದ್ರಲ್ಲೂ ಇಲ್ಲ ಅಂದ್ರೂ ಕೂಡ ಶ್ರೀಮಂತ ಕ್ರಿಕೆಟಿಗನಾಗಿದ್ದಾನೆ. ಆತ ಯಾರು, ಆತನ ಹಿಸ್ಟ್ರಿ ಏನು, ಯಾವ್ಯಾವ ಮ್ಯಾಚ್ ಅಲ್ಲಿ ಆಟ ಆಡಿದ್ದಾನೆ, ಇವೆಲ್ಲದರ ಕಂಪ್ಲೀಟ್ ಸ್ಟೋರಿ ಇಲ್ಲಿದೆ ನೋಡಿ. ಭಾರತದಲ್ಲಿ ಶ್ರೀಮಂತ ಕ್ರಿಕೆಟಿಗ ಯಾರು ಅಂದ್ರೆ ಈ ಪಟ್ಟಿಯಲ್ಲಿ ಮಹೇಂದ್ರ ಸಿಂಗ್ ಧೋನಿ, ಸಚಿನ್ ತೆಂಡೂಲ್ಕರ್, ವಿರಾಟ್ ಕೊಹ್ಲಿ ಅವರ ಹೆಸರು ಮೊದಲ ಲಿಸ್ಟ್ ನಲ್ಲಿ ಬರುತ್ತೆ. ಆದ್ರೆ ಇವರೆಲ್ಲರನ್ನ ಮೀರಿಸಿದ ಮತ್ತೊಬ್ಬ ಶ್ರೀಮಂತ ಕ್ರಿಕೆಟಿಗ ಭಾರತದಲ್ಲಿದ್ದಾನೆ. ಭಾರತ ಮಾತ್ರವಲ್ಲ, ವಿಶ್ವದ ಶ್ರೀಮಂತ ಕ್ರಿಕೆಟರ್ ಎನಿಸಿಕೊಂಡಿದ್ದ ಈತ 27 ವರ್ಷಕ್ಕೆ ತನ್ನ ಕೆರಿಯರ್ ಅನ್ನ ಅಂತ್ಯಗೊಳಿಸಿದ್ದಾನೆ. ಅಂದ್ಹಾಗೆ ಈ ಶ್ರೀಮಂತ ಕ್ರಿಕೆಟರ್ ಹೆಸರು ಆರ್ಯಮನ್ ಬಿರ್ಲಾ. ಬಿಲೇನಿಯರ್ ಕುಮಾರ್ ಮಂಗಲಂ ಬಿರ್ಲಾ ಅವರ ಸುಪುತ್ರ. ಭಾರತದಲ್ಲಿ ಆದಿತ್ಯ ಬಿರ್ಲಾ ಗ್ರೂಪ್ ಎಂಬ ಬಿಸಿನೆಸ್ ಸಾಮ್ರಾಜ್ಯವನ್ನೇ ಕಟ್ಟಿರುವ ಅಗರ್ಭ ಶ್ರೀಮಂತನ ಮಗ. ಡೈಮಂಡ್ ಸ್ಟೋನ್ ಬಾಯಲ್ಲಿಟ್ಕೊಂಡು ಹುಟ್ಟಿದ ಆರ್ಯಮನ್ ಬಿರ್ಲಾ ಕ್ರಿಕೆಟರ್ ಆಗೋ ಕನಸನ್ನ ಕಂಡಿದ್ರು. ಕನಸಂತೆ ಕ್ರಿಕೆಟ್ ಅನ್ನ ಆರಿಸಿಕೊಂಡು ಹೊಸ ಜೀವನವನ್ನ ಶುರು ಮಾಡಿದ್ರು. 1997ರಲ್ಲಿ ಮುಂಬೈಯಲ್ಲಿ ಜನಿಸಿದ ಆರ್ಯಮನ್ ಬಿರ್ಲಾ 2017ರಲ್ಲಿ ಮಧ್ಯಪ್ರದೇಶದ ಪರ ರಣಜಿ ಕ್ರಿಕೆಟ್ಗೂ ಡೆಬ್ಯೂ ಅನ್ನ ಮಾಡಿದ್ರು. 2018ರ ರಣಜಿಯಲ್ಲಿ ಈಡನ್ ಗಾರ್ಡನ್ಸ್ ನಲ್ಲಿ ಬೆಂಗಾಲ್ ಎದುರಿನ ಪಂದ್ಯದಲ್ಲಿ ಶತಕವನ್ನ ಸಿಡಿಸಿದ್ರು. ಇದೇ ಶತಕ 2018ರ IPL ನಲ್ಲಿ ರಾಜಸ್ಥಾನ್ ರಾಯಲ್ಸ್ ಸೇರುವಂತೆ ಮಾಡಿತು. ಆದ್ರೆ ಈತನಿಗೆ ಅವಕಾಶ ಸಿಗಲಿಲ್ಲ, ಬೆಂಚ್ಗೆ ಮಾತ್ರವೇ ಸೀಮಿತರಾದರು. ಇದರ ಹೊರತಾಗಿ ದೇಶಿ ಕ್ರಿಕೆಟ್ ನಲ್ಲಿ ಸತತ ವೈಫಲ್ಯವನ್ನ ಅನುಭವಿಸಿದ್ರು. ಅಂತಿಮವಾಗಿ ತಂಡದ ಬಾಗಿಲು ಬಂದಾಯಿತು. ಪರಿಣಾಮ ಕ್ರಿಕೆಟ್ನಿಂದ ದೂರ ಉಳಿದ ಆರ್ಯಮನ್ ಬಿರ್ಲಾ ಬಿಸಿನೆಸ್ ಕಡೆ ಮುಖ ಮಾಡಿದ್ರು. 70,000 ಕೋಟಿಗೂ ಹೆಚ್ಚು ಆಸ್ತಿಯನ್ನ ಹೊಂದಿದ್ದಾರೆ ಆರ್ಯಮನ್. ಭಾರತವಲ್ಲ, ಇಡೀ ವಿಶ್ವ ಕ್ರಿಕೆಟ್ನ ಶ್ರೀಮಂತ ಅಂತ ಎನಿಸಿಕೊಂಡು ಬಿಟ್ಟಿದ್ದಾರೆ. ಆರ್ಯಮನ್ ಅವರ ತಂದೆ ಇಡೀ ಭಾರತದ 6ನೆಯ ಶ್ರೀಮಂತ ವ್ಯಕ್ತಿಯಾಗಿದ್ದಾರೆ. ಒಟ್ಟು ಆಸ್ತಿ ಮೌಲ್ಯವನ್ನ ನೋಡಿದ್ರೆ 23 ಬಿಲಿಯನ್ US ಆಗಿದೆ. ಆದ್ರೆ ಇಷ್ಟೆಲ್ಲ ಶ್ರೀಮಂತಿಕೆ ಹೊಂದಿದ್ರು ಒಂದೇ ಒಂದು IPL ಮ್ಯಾಚ್ ಆಡೋ ಸೌಭಾಗ್ಯ ಇವರಿಗೆ ಸಿಕ್ಕಿಲ್ಲ. ಅಂದ್ಹಾಗೆ ಈಗ ಆರ್ಯಮನ್ ಬಿರ್ಲಾ ವಯಸ್ಸು 27. ಕೊನೆಯದಾಗಿ ಕ್ರಿಕೆಟ್ ಆಡಿದ್ದು 22ನೆಯ ವಯಸ್ಸಿನಲ್ಲಿ. ಕ್ರಿಕೆಟ್ ನಲ್ಲಿ ಸಿಗದ ಯಶಸ್ಸನ್ನ ಬಿಸಿನೆಸ್ ಅಲ್ಲಿ ತನ್ನದಾಗಿಸಿಕೊಂಡಿದ್ದಾರೆ. ನೋಡಿದ್ರಲ್ಲ ವೀಕ್ಷಕರೇ, ಕ್ರಿಕೆಟ್ ನಲ್ಲಿ ಒಂದು ಮಾತಿತ್ತು, ಕ್ರಿಕೆಟ್ಗೆ ದುಡ್ಡಿದ್ದವರೇ ಶ್ರೀಮಂತರೇ ಕ್ರಿಕೆಟ್ ಅನ್ನ ಆಡಬಹುದು ಅಂತ. ಆದ್ರೆ ಆ ಮಾತು ಈ ಒಂದು ವಿಚಾರದಲ್ಲಿ ಸುಳ್ಳು ಅನ್ನೋದು ಗೊತ್ತಾಗ್ತಾ ಇದೆ. ಯಾಕಂತಂದ್ರೆ ಕ್ರಿಕೆಟ್ಗೆ ಶ್ರೀಮಂತಿಕೆ ಅಲ್ಲ, ಪ್ರತಿಭೆನೇ ಮುಖ್ಯ. ಅದೇನ ಲೆಕ್ಕಾಚಾರವನ್ನ ನೋಡೋದಾದ್ರೆ ಆರ್ಯಮನ್ ಬಿರ್ಲಾ ಅವ್ರ ಹತ್ರ ಇರುವಂತ ದುಡ್ಡಿಗೆ ಕಾಯಂ ಆಗಿ ಟೀಮ್ ಇಂಡಿಯಾದಲ್ಲಿ ಇರಬಹುದಿತ್ತು, ಅಥವಾ ಒಂದು IPL ಫ್ರಾಂಚೈಸಿಯನ್ನೇ ಪಡ್ಕೊಂಡು ಅವರದ್ದೇ ಒಂದು ಟೀಮ್ ಅನ್ನ ರೆಡಿ ಮಾಡ್ಕೋಬಹುದಿತ್ತು. ಆದ್ರೆ ಕ್ರಿಕೆಟಿಗೆ ಅದ್ಯಾವುದೂ ಇಲ್ಲ. ಅವರ ಪ್ರತಿಭೆನೇ ಆಟವನ್ನ ತೋರಿಸುತ್ತೆ ಅನ್ನೋದಕ್ಕೆ ಆರ್ಯಮನ್ ಬಿರ್ಲಾ ಅವರ ಈ ರಣರೋಚಕ ಸ್ಟೋರಿನೇ ಒಂದು ಉತ್ತಮ ಉದಾಹರಣೆ. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.